ಪದ್ಮಪುರಾಣದ ಆದಿಕಾಂಡದ ಪಂಚಮೋಧ್ಯಾಯ. ಋಷಿಗಳು ಹೇಳಿದರು, ಎಲೆ ಸೂತನೇ, ವರ್ಷಗಳು, ಪರ್ವತಗಳು, ಅಲ್ಲಿ ವಾಸಿಸುವವರು ಇವನ್ನೂ ಮತ್ತು ಇವರ ಹೆಸರನ್ನು ಸರಿಯಾಗಿ ನಮಗೆ ತಿಳಿಸು. ಸೂತನು ಹೇಳಿದನು, ಶ್ವೇತಪರ್ವತದ ದಕ್ಷಿಣಕ್ಕೆ, ಅಂದರೆ ಶ್ವೇತಖಂಡದ ದಕ್ಷಿಣಕ್ಕೆ, ನಿಷಧ ಖಂಡದ ಉತ್ತರದಲ್ಲಿ ರಮಣಕ ಖಂಡವಿರುವುದು. ಅಲ್ಲಿ ಮಾನವರು ಹುಟ್ಟುತ್ತಾರೆ. ಅಲ್ಲಿರುವ ಮನುಷ್ಯರು ಒಳ್ಳೆಯ ವಂಶದಲ್ಲಿ ಉತ್ಪನ್ನರಾಗಿ ಸುಂದರವಾದ ಆಕೃತಿಯಿಂದ ಕೂಡಿ ದ್ವೇಷವನ್ನೇ ಕಾಣದೆ ಬೆಳೆಯುವರು. ಯಾವಾಗಲೂ ಸಂತುಷ್ಟ ಚಿತ್ತರಾದ ಆ ಜನರು 11,500 ವರ್ಷಗಳು ಬದುಕುವರು. ನೀಲ ಪರ್ವತದಂತೆ ದಕ್ಷಿಣಕ್ಕೆ ನಿಷಧ ಪರ್ವತದಿಂದ ಉತ್ತರಕ್ಕೆ ಹಿರಣ್ಮಯ ಖಂಡವಿರುವುದು. ಅಲ್ಲೇ ಹೈರಣ್ವತಿ ನದಿಯು ಹರಿಯುವುದು. ಇದೇ ವರ್ಷದಲ್ಲಿ ಪಕ್ಷಿರಾಜನಾದ ಗರುಡನು ವಾಸಿಸುವನು. ಇಲ್ಲಿಯೇ ಸುಂದರರಾಗಿಯೂ ಧನುರ್ಧಾರಿಗಳಾಗಿಯೂ ಯಕ್ಷರೊಂದಿಗೆ ಸಂಚರಿಸುವವರಾಗಿಯೂ ಇರುವ ಬಹಳ ಬಲಶಾಲಿಗಳು ಮತ್ತು ಸಂತುಷ್ಟ ಚಿತ್ತರೂ ಆದ ತಪಸ್ವಿ ಜನರು ಇರುತ್ತಾರೆ. ಅವರು ಜೀವಿಸಿರುವ ಕಾಲವು 12,500 ವರ್ಷಗಳು. ಇಲ್ಲಿ ಬ್ರಾಹ್ಮಣ ಶ್ರೇಷ್ಠರೇ, ಅಲ್ಲಿನ ಶಿಖರಗಳಲ್ಲಿ 3 ಶಿಖರಗಳು ಮಾತ್ರ ವಿಚಿತ್ರವಾದುವು. ಅವುಗಳಲ್ಲಿ ಒಂದು ಮಣಿಮಯವಾದುದು, ಮತ್ತೊಂದು ಸುವರ್ಣಮಯವಾದುದು, ಅದ್ಭುತವೂ ಆದುದು, ಸರ್ವರತ್ನಗಳಿಂದಲೂ ಕೂಡಿರುವುದು, ಅಲ್ಲದೆ ಶ್ರೇಷ್ಠವಾದ ಮನೆಗಳಿಂದ ಶೋಭಿಸುತ್ತಲಿರುವುದು. ಆ ಶೃಂಗದಲ್ಲಿ ಸ್ವಯಂ ಪ್ರಕಾಶಳಾದ ಷಂಡಿನಿ ದೇವಿಯು ವಾಸಿಸುವಳು. ಈ ಶೃಂಗದ ಉತ್ತರ ದಿಕ್ಕಿಗೆ ಸಮುದ್ರ ಪರ್ಯಂತವಾಗಿ ಐರಾವತ ಖಂಡವಿರುವುದು. ಈ ಶಿಖರದಿಂದ ಕೂಡಿರುವ ಶೃಂಗವತ್ ಪರ್ವತಕ್ಕಿಂತಲೂ ಆಚೆಗೆ ಬಂದರೆ ಐರಾವತ ಖಂಡದಲ್ಲಿ ಸೂರ್ಯನ ಗತಿ ಇಲ್ಲ. ಅಲ್ಲಿರುವ ಮಾನವರು ಮುಪ್ಪನ್ನೇ ಕಾಣರು. ಚಂದ್ರನೇ ಆಗಲಿ ನಕ್ಷತ್ರಗಳೇ ಆಗಲಿ ಅಲ್ಲಿ ಪ್ರಕಾಶಿಸುವುದಿಲ್ಲ. ಅಲ್ಲಿರುವ ಜನಗಳು ಪದ್ಮಕಾಂತಿಯಿಂದ ಕೂಡಿರುವರು. ಮೈಬಣ್ಣದಲ್ಲಿ ಪದ್ಮವನ್ನು ಹೋಲುವರು. ಪದ್ಮದ ಎಸಳಿನಂತಿರುವ ಕಣ್ಣುಳ್ಳವರು. ಪದ್ಮ ಸುಗಂಧದಿಂದ ಕೂಡಿರುವ ದೇಹವನ್ನು ಹೊಂದಿರುವರು. ಅವರು ಗರ್ಭವಾಸದ ದುಃಖವನ್ನೇ ಅರಿಯರು. ದುರ್ಗಂಧ ಶೂನ್ಯರು. ಆಹಾರವನ್ನು ಮುಟ್ಟುವವರೇ ಅಲ್ಲ. ಇಂದ್ರಿಯಗಳನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಂಡಿರುವವರು. ದೇವಲೋಕದಲ್ಲಿ ಪುಣ್ಯವನ್ನನುಭವಿಸಿ ಉಳಿದ ಪುಣ್ಯವನ್ನು ಅನುಭವಿಸುವುದಕ್ಕೆ ಇಲ್ಲಿಗೆ ಬಂದಿರುವರು. ಪಾಪಗಂಧವು ಅವರಿಗಿಲ್ಲ. ಅವರೆಲ್ಲ ದ್ವಿಜರು. ಧಾರ್ಮಿಕರಾದ ಆ ಪುರುಷ ಶ್ರೇಷ್ಠರು 13,000 ವರ್ಷಗಳು ಬದುಕುವರು. ಕ್ಷೀರ ಸಮುದ್ರಕ್ಕೆ ಉತ್ತರದಲ್ಲಿ ಸರ್ವ ಜಗತ್ಪ್ರಭುವಾದ ಶ್ರೀಹರಿಯು ವಾಸ ಮಾಡುವ ವೈಕುಂಠವಿರುವುದು. ಅಲ್ಲಿ ಅವನು ಚಿನ್ನದ ರಥದಲ್ಲಿರುವನು. ಆ ರಥಕ್ಕೆ 8 ಚಕ್ರಗಳಿರುವವು. ಸರ್ವ ಪ್ರಾಣಿಗಳು ಅದರಲ್ಲಿರುವವು. ಅದು ಮನೋವೇಗದಿಂದ ಚಲಿಸುವುದು. ಅಗ್ನಿಯಂತೆ ಪ್ರಕಾಶಿಸುವುದು. ಚಿನ್ನದಿಂದ ಅಲಂಕರಿಸಲ್ಪಟ್ಟಿರುವುದು. ಬ್ರಾಹ್ಮಣ ಶ್ರೇಷ್ಠರೇ, ಆ ವಿಷ್ಣುವು ಸರ್ವ ಪ್ರಾಣಿಗಳಿಗೂ ಒಡೆಯನು, ಸರ್ವವ್ಯಾಪಿಯು, ಅಣುವು, ಮಹತ್ತರದವನು, ಮಾಡುವವನು ಮತ್ತು ಮಾಡಿಸುವವನೂ ಸಹ ಆಗಿದ್ದಾನೆ. ಎಲೆ ಸತ್ಪುರುಷರೇ, ಪೃಥ್ವಿ, ಜಲ, ತೇಜಸ್ಸು, ಆಕಾಶ, ವಾಯು ಇವೆಲ್ಲ ಅವನೇ. ಸರ್ವ ಪ್ರಾಣಿಗಳಿಗೂ ಪೂಜ್ಯನೂ ಅವನೇ. ಅವನ ಮುಖವೇ ಅಗ್ನಿಯು. ಇಲ್ಲಿಗೆ ಶ್ರೀಮದ್ ಮಹಾಪುರಾಣದ ಆದಿಕಾಂಡದ ಪಂಚಮೋಧ್ಯಾಯ ಮುಗಿಯಿತು. ಶ್ರೀ ಮಹಾಪದ್ಮಪುರಾಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು. ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ.